ಹುಬ್ಬಳ್ಳಿಯ ರಸ್ತೆಗಳ ಮಧ್ಯೆ ನಮ್ಮ ಮಾಧ್ಯಮ ಪ್ರತಿನಿಧಿಗೆ ಕಂಡುಬಂದ ಸುಶ್ರಾವ್ಯವಾಗಿ ಹಾಡುವ ಅಂಧ ಕಲಾವಿದನಿಗೆ ಬೇಕಿಲ್ಲ ಅನುಕಂಪ, ಬೇಕಿರುವುದು ಕಲೆಯ ಪ್ರದರ್ಶನಕ್ಕೆ ವೇದಿಕೆ. ಇತ್ತ ಗಮನ ಹರಿಸುವರೇ ಮಾನವೀಯ ಮೌಲ್ಯವುಳ್ಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಲಾಡ್. ಈ ದಿವ್ಯಾಂಗ ಅಂಧಕನ ಕುಟುಂಬಕ್ಕೆ ಆಗುವರೇ ಸಂತೋಷದ ಲಾರ್ಡ್. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ಮನ ಕರಗುವ ಮಾನವೀಯ ಮೌಲ್ಯವುಳ್ಳ ವರದಿಯನ್ನು ನಾನು ಶಿವಶಂಕರ್ ಡಿ ಐಹೊಳೆ ಮತ್ತು ನನ್ನ ಜೊತೆ ಜಗದೀಶ್ ಎಂ ಉಣಕಲ್ ನಿಮ್ಮೆಲ್ಲರಿಗೂ ಹಾಗೂ ಸರ್ಕಾರದ, ಅದರಲ್ಲೂ ವಿಶೇಷವಾಗಿ ನಿರ್ದಿಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಿಯಾಗಿ ಎಲ್ಲ ಜನಪ್ರತಿನಿಧಿಗಳ ಹಾಗೂ ಜಿಲ್ಲಾಡಳಿತದ ಗಮನ ಸೆಳೆಯುವುದಕ್ಕಾಗಿ ಈ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇತ್ತೀಚೆಗೆ ನಮ್ಮ ಮಾಧ್ಯಮದ ಪ್ರತಿನಿಧಿಯಾದ ಜಗದೀಶ್ ಎಂ ಉಣಕಲ್ ರವರು ಹುಬ್ಬಳ್ಳಿಯ ಜನನಿಬಿಡ ರಸ್ತೆ, ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಅಥವಾ ಗೋಕುಲ್ ರಸ್ತೆ ಮಾರ್ಗವಾಗಿ ಸಂಚರಿಸುವಾಗ ರಸ್ತೆಯ ಮಧ್ಯದಲ್ಲಿ ಧ್ವನಿವರ್ಧಕದ ಪೆಟ್ಟಿಗೆ ಸಮೇತ ಕಣ್ಣು ಕಾಣದ ಕುರುಡನೊಬ್ಬ ಅತ್ಯಂತ ಸುಶ್ರಾವ್ಯವಾಗಿ ಹಾಡುತ್ತಿರುವುದನ್ನು ಕೇಳಿ, ಕೆಲಸದ ಮಧ್ಯೆಯೂ ಸಹ ಕಣ್ಣು ಕಾಣದವನ ಹಾಡನ್ನು ಕೇಳಿ ಆಕರ್ಷಿತರಾಗಿ ಯಾರಿರಬಹುದು ಈತ, ಇವನ ಹಿನ್ನೆಲೆ ಏನು, ಎಲ್ಲ ಉಳ್ಳವರ ಬಲ್ಲವರ ಸಂದರ್ಶನವನ್ನು ದಿನನಿತ್ಯ ಕಾಯಕದ ಅಂಗವಾಗಿ ಮಾಡುತ್ತಲೇ ಇರುತ್ತೇವೆ. ಆದರೆ ಸಮಾಜಮುಖಿಯಾಗಿರುವ ಒಂದು ಜವಾಬ್ದಾರಿಯುತ ಮಾಧ್ಯಮ ತಂಡದ ಮಾನವೀಯ ಮೌಲ್ಯವುಳ್ಳ ಸದಸ್ಯನಾಗಿ, ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟ ಸ್ವಾವಲಂಬಿಯಾಗಿ ಜೀವನವನ್ನು ನಿರ್ವಹಿಸಬಲ್ಲ ಅರ್ಹತೆಯುಳ್ಳ ಇಂತಹ ಅದೆಷ್ಟೋ ದಿವ್ಯಾಂಗ ಕಲಾವಿದರ ಒಳಿತಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರದ, ಜನಪ್ರತಿನಿಧಿಗಳ, ಜಿಲ್ಲಾ ಆಡಳಿತದ ಗಮನ ಸೆಳೆಯುವ ವರದಿಯನ್ನು ಮಾಡಲು ನಿಶ್ಚಯಿಸಿ ಈ ವರದಿಯನ್ನು ನಿಮ್ಮೆಲ್ಲರಿಗೂ ಪ್ರಸ್ತುತಪಡಿಸುತ್ತಿದ್ದೇವೆ. ಯಾವ್ರಿ ಸರ್? ನಮ್ದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಮಾಸನಕಟ್ಟಿ. ತಮ್ಮ ಮಿಸ್ಸಸ್ನು ಕಣ್ಕಾಣಲ್ಲ ಸರ್. ಒಬ್ಬ ಮಗ ಅದನ್ರಿ ನಮ್ರಿ. ಈಗ ಇನ್ನೊಂದು ತಿಂಗಳು ಹೋಗಿ 4 ವರ್ಷದ ಮಗ ಅದನ್ರಿ. ಅಚ್ಚಾ ಮಿಸ್ಸಸ್ ಅವರು ಬಂದ್ರಿ, ಅವ್ರು ತುಮಕೂರವ್ರೆ, ಅವ್ರಿಗೂ ಕಣ್ಕಾಣಲ್ಲ. ಅಚ್ಚಾ ಥ್ಯಾಂಕ್ ಯು. ನಿಮ್ಮ ಹೆಸರೇನ್ರಿ? ಸುಲೇಮಾನ್ MS ಅಂತ. ಸುಲೇಮಾನ್. ಹುಟ್ಟಿದಾಗಿಂತ ಅಂದ್ರೆ ನೀವು ಇದು ಸಂಗೀತ ಕ್ಲಾಸ್ ತಗೊಂಡ್ರೇನು ಇಲ್ಲ? ನಾನು ಮ್ಯೂಸಿಕ್ ಕಲ್ತಿದ್ದು ಮುಂಡಗೋಡ ಸ್ಕೂಲ್ನಾಗ, ಎಕ್ಸಾಮ್ ಕಟ್ಟಿದ್ದೆಲ್ಲ ಗದಗ್ನಾಗ. ಅಚ್ಚಾ ಎಷ್ಟು ವರ್ಷ ಸಂಗೀತ ಕಲ್ತೀರಿ? ನಾನು ಮಿನಿಮಮ್ 7 or 8 years, 8 ವರ್ಷ. ಹಿಂದಿ ಪಿಕ್ಚರ್ ಅದು ಹಾಡ್ತೀರಿ? ಕನ್ನಡ, ಹಿಂದಿ, ತೆಲುಗು 3 ಲ್ಯಾಂಗ್ವೇಜ್ ಹಾಡ್ತೀನಿ. ಅಚ್ಚಾ 3 ಲ್ಯಾಂಗ್ವೇಜ್ ಬರ್ತಾವ. ಫಿಲ್ಮ್ ಬರೀ ಫಿಲ್ಮ್ ಸಾಂಗ್ಸ್ ಅಷ್ಟನ್ನು? ಒಂದ್ ಯಾವುದೇ ಪ್ರೋಗ್ರಾಮ್ ಇರಲಿ ಹೋಗ್ತೀವಿ. ಫೋನ್ ನಂಬರ್ ಏನಾದ್ರು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಅಂದ್ರೆ ಏನೇ ಪ್ರೋಗ್ರಾಮ್ ಇದ್ರು ಹೋಗ್ತೀವಿ. ಅಚ್ಚಾ ನಿಮ್ಮ ಫೋನ್ ನಂಬರ್ ಹೇಳ್ರಲ್ಲ ಒಂದು. ನನ್ನ ಫೋನ್ ನಂಬರ್ 6362817758. ಈಗ ಯಾರ ಕರೆದ್ರೆ ನೀವು ಪ್ರೋಗ್ರಾಮ್ ಕೊಡಕ್ಕೂ ಹೋಗ್ತೀರಿ? ನೀವು ಅಷ್ಟಿರೋ ಮತ್ತೆ ನಿಮ್ ಜೊತೆ ಬೇರೆದವ್ರು ಅದಾರ? ಜೊತೆ ನಮ್ಮ ಮಿಸ್ಸಸ್ ಕೂಡ ಹಾಡ್ತಾರೆ, ಅವರು ಕೂಡ ಕಣ್ಕಾಣಲ್ಲ. ಟೋಟಲ್ ಟೀಮ್ ಅಂದ್ರೆ ಎಷ್ಟು? ನೀವು ಇಬ್ಬರು ಗಂಡ ಅಂತಿದ್ದು ಮತ್ತೆ ಬೇರೆ ಜನ ಅದಾರ? ಅವ್ರು ಹೇಳ್ದಂಗೆ ಅವ್ರಿಗೆ 4 ಜನ ಬೇಕು ಅಂದ್ರೆ ನಾವು ಹೊರಗಿನ ಕರೆಸ್ತೇವೆ. ಮತ್ತೆ ಅವರು ಹೆಂಗ್ ಎಷ್ಟು ಜನ ಬಾ ಅಂತಾರೆ ಅಷ್ಟು ಜನಕ್ಕೆ ಹೋಗೋದು. ಕರೋಕೆ ಅಷ್ಟಲ್ದೆ ಮ್ಯೂಸಿಕ್ ಜೊತೆ? ಹೌದಾ? ಅಚ್ಚಾ ಒಂದ್ ಹಂಗ ಜಾನಪದ ಹಾಡು ಹೇಳ್ರಲ್ಲ ನೋಡೋಣ. ಮ್ಯೂಸಿಕ್ ಬೇಡ, ವಿತೌಟ್ ಮ್ಯೂಸಿಕ್ ಜಾನಪದ ಹಾಡ್ರಲ್ಲ ನೋಡೋಣ. ಜನಪದ ಅಂದ್ರೆ ಅಲ್ಲ, ಯಾವ ತರ ಜನಪದ? ಈಗ ಜಾನಪದದೊಳಗೆ ಯಾವ ಹಾಡದಾವ? ಅಲ್ಲ, ಈಗ ಹಳೇಬೋದವ್ರಿ, ಹಳೆವ್ ರೀಸೆಂಟ್ ಬೇಡ, ನಮ್ಗೆ ಹಳೆವ್ ಹೇಳ್ರಿ. ಹಳೆ ಜನಪದ ಹಳೆ ಜನಪದ ಅಂದ್ರೆ ಜನಪದ ಹಾಡೋರು ಬಂದಿಲ್ರಿಪ್ಪ. ಅವ್ರು ಬಂದು ಅವ್ರು ಸಪ್ರೇಟ್ ಆಗದಾರಿಪ್ಪ, ಅವ್ರು ಬಂದು ಹಾಡ್ತಿದ್ರಿ. ಅಲ್ಲ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ, ಕೆಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನೆ ಕಡಿಗಿ ಬೆಟ್ಟ್ಯಾಗ ಸಂಜೆ ಮುಂದ, ಹತ್ಯಾವದಿಕ್ಕ ಹೋಗಬ್ಯಾಡನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ, ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ, ಕಂಡಾಗ ಕಣ್ಣು ಹೊಡೆದ ಕರಿಯ ಮನಗುಳು ಕಕ್ಕಲೆ
ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುರ್ಗ ಚಂದುಳ್ಳ ಚಲುವೀನಿನಂಗಳದ ಮ್ಯಾಗಿನ ಬ್ರಹ್ಮ ಕಳಸಾಲ ಸುರದ ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾಗ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಥ್ಯಾಂಕ್ ಯು. ಹಾಂ, ಈಗ ನಾನು ಒಬ್ಬನಿಗೋಸ್ಕರ ನಾನು ಕೇಳೋಕೆ ಇಷ್ಟಪಡಂಗಿಲ್ಲ. ನನ್ನ ಒಬ್ಬನಿಗೇನು ಸೌಲಭ್ಯ ಬೇಕಾಗಿದೆ. ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಈಗ ಎಲ್ಲಾದ್ರಾಗೂ ನೋಡ್ರಿ, ಈಗ ಎಲ್ಲರೂ ಏನು ತೊಗೊಳಕ್ಕೆ ಹೋದ್ರು ತರಕಾರಿ ಹಿಡ್ಕೊಂಡು ಪ್ರತಿಯೊಂದು ಎಲ್ಲ ಜಾಸ್ತಿ ರೇಟ್ ಅದಾವೆ. ಈಗ ನಾವು ಗೌರ್ಮೆಂಟ್ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಅದು 1400 ರೂಪಾಯಿ ಇದ್ದಿದ್ದನ್ನು ಅಟ್ಲೀಸ್ಟ್ ಒಂದು 1600 ರೂಪಾಯಿನೋ ಒಂದು 2000 ರೂಪಾಯಿನೋ ಮಾಡಿದ್ರೆ ಜೀವನ ನಡೀತೈತೆ ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇ, ಮತ್ತೊಂದು. ಅಲ್ಲ, ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಏನಾದರೂ ಕೇಳ್ತೀರಿ? ಸೌಕರ್ಯ ಅನ್ನೋಕ್ಕಿಂತ ಸರ, ಈಗ ನಮಗ್ರಿ ಸ್ವಲ್ಪ ಏನ್ರಿ, ಈಗ ನೋಡ್ರಿ ಎಷ್ಟೋ ಈಗ ಮನೆ ನಾವು ಸ್ವಂತ ಮಾಡ್ಕೋಬೇಕು ಅನ್ನೋ ಕಷ್ಟ ಐತಿ ಸರ್. ಜಾಗ ಏನೋ ಐತ್ರಿಪ್ಪ, ಅದ್ರ ಮನೆ ಕಟ್ಕೊಳ್ಳೋದನ್ನ ಪ್ರಾಬ್ಲಮ್ ರೀ. ಹಂಗಾಗಿ ಸರ್ ಈಗ ನೋಡ್ರಿ, ನಾವು ಇಲ್ಲೇ ಚೆನ್ನಾಪುರದಾಗ ಅಂಚಿಟಿಗಿರಿ ಚೆನ್ನಾಪುರದಾಗ ಬಾಡಿಗೆ ಮನೆ ಮಾಡೋದು ಸರ್. ಆದ್ರೆ ನಾವು ಜಾಸ್ತಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಸಾಧ್ಯವಾದಷ್ಟು ನಮ್ಮ ನೀವು ಮಾಡಿರೋಂಥ ಇಂಟರ್ವ್ಯೂಗಳು ನೋಡ್ರಿ, ನಮ್ಮ ಪ್ರೋಗ್ರಾಮ್ಗಳನ್ನ ಕೊಡಿ, ಅವಕಾಶಗಳನ್ನ ಕೊಟ್ಟರೆ ಸಾಕು. ನಾವೇನು ಕೇಳ್ಕೊಳ್ಳಂಗಿಲ್ಲ, ಅವಕಾಶಗಳು ಸಿಕ್ಕರೆ ಸಾಕು. ಅಂದ್ರೆ ನಿಮ್ಗೆ ಸ್ವಾವಲಂಬಿ ಜೀವನ ನಡ್ಸಕ ಮುಂದೀರಿ, ಅವಕಾಶಗಳು ಬೇಕಾಗೈತೆ ನಿಮ್ಗೆ ಅಷ್ಟೇ. ಹಾಂ ಹಾಂ ಹಾಂ, ನಾವು ಯಾರ ಮೇಲೆ ಡಿಪೆಂಡ್ ಆಗ್ಬೇಕನ್ನೋ ಆಸೆ ಇಲ್ಲ ಸರ್. ಹಾಂ 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 ಹಾಂ. ನಿಮ್ಮ ಫೋನ್ ನಂಬರ್ ಹೇಳ್ತೀರಿ? ಹಾಂ ಸರ್, ಹೇಳ್ರಿ. 6362817758. ಇನ್ನೊಂದು ನಂಬರ್ ರೀ 8746003344. ಥ್ಯಾಂಕ್ ಯು. ನೋಡಿ ಆತ್ಮೀಯ ಜನಕನ TV ಯೂಟ್ಯೂಬ್ ಮಾಧ್ಯಮ ವೀಕ್ಷಕರೇ, ತಾವು ಕೇಳಿದಿರಿ, ಒಬ್ಬರ ಅಂಧವಿಕಲ ತಮ್ಮ ಸ್ವಾವಲಂಬ ಜೀವನ ನಡೆಸೋದಕ್ಕಾಗಿ ಈ ಥರ ರೋಡಿನಲ್ಲಿ ಸ್ಪೀಕರ್ ಬಾಕ್ಸ್ ಇಟ್ಕೊಂಡು ಹಾಡು ಹೇಳ್ತಾ ಜೀವನ ಮಾಡ್ತಾಯಿದ್ದಾರೆ. ಇವರಿಗೆ ಇವರ ಧರ್ಮಪತ್ನಿಯು ಸಹ ಅಂಧವೈಕಲ್ಯದಿಂದ ನಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ತಾವು ಯಾವುದೇ ಕಾರ್ಯಕ್ರಮ ನೀಡಿದರೂ ಆ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತವನ್ನು ಇದು ಮಾಡಲು ಕೇಂದ್ರ ಸರ್ಕಾರ ಮತ್ತು ಒಪ್ಪಿದ್ದಾರೆ. ದಯವಿಟ್ಟು ತಮ್ಮ ಪ್ರತ್ಯೇಕ ಸಚಿವಾಲಯಗಳನ್ನು ಹಾಗೂ ಸಚಿವರನ್ನು ನೇಮಿಸಿವೆ. ವಿಶ್ವಸಂಸ್ಥೆಯ ಸಲಹೆ ಸೂಚನೆ ಮಾರ್ಗಸೂಚಿಗಳ ಮೇರೆಗೆ ವಿಕಲಚೇತನರ ಸ್ವಾವಲಂಬನೆ ಬದುಕಿಗಾಗಿ ಅನೇಕ ಯೋಜನೆಗಳನ್ನು ಘೋಷಿಸುತ್ತಲೇ ಬರುತ್ತಿವೆ. ನಮ್ಮ ಪ್ರಧಾನಮಂತ್ರಿಗಳಂತೂ ಇಂತಹ ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟ ವ್ಯಕ್ತಿಗಳ ಕಡೆಗೂ ಗೌರವಪೂರ್ವಕ ಗಮನ ಹರಿಸಿ ಅತ್ಯಂತ ಅರ್ಥವತ್ತಾಗಿ ವಿಕಲಚೇತನರನ್ನು ಅಂಗವಿಕಲರೆಂದು ವ್ಯಾಖ್ಯಾನಿಸಿ ಕರೆಯುವುದು ತಪ್ಪು, ಅವರನ್ನು ದಿವ್ಯಾಂಗ ಎಂಬ ಹೆಸರಿನಿಂದ ಕರೆಯಬೇಕೆಂದು ಆದೇಶಿಸಿ ಸರ್ಕಾರಿ ದಾಖಲೆಗಳಲ್ಲಿ ಈಗ ದಿವ್ಯಾಂಗರೆಂದು ದಾಖಲಿಸಲಾಗುತ್ತದೆ. ಆದರೆ ದುರದೃಷ್ಟವಶಾತ್ ವಾಸ್ತವಿಕವಾಗಿ ಇನ್ನೂ ಅನೇಕ ನಗರಗಳಲ್ಲಿ ಇಂತಹ ಅನೇಕ ದಿವ್ಯಾಂಗರು ಸಮಾಜದಿಂದ, ಸರ್ಕಾರಗಳಿಂದ ನಿರ್ಲಕ್ಷಿಸಲ್ಪಟ್ಟಿರುತ್ತಾರೆ. ಈ ವರದಿಯ ಭಾಗವಾದ ಅಂಧ ದಿವ್ಯಾಂಗನೇ ಇದಕ್ಕೆ ಸಾಕ್ಷಿ. ಈ ವಾಸ್ತವಿಕ ಸತ್ಯವನ್ನು ವರದಿ ಮಾಡುವುದಷ್ಟೇ ನಮ್ಮ ಕರ್ತವ್ಯದ ಸೀಮೆ ಎಂದು ನಾವು ಭಾವಿಸಿರುವುದಿಲ್ಲ. ಸಮಾಜದಲ್ಲಿ ಇಂತಹ ದಿವ್ಯಾಂಗರು ಜೀವನೋಪಾಯಕ್ಕಾಗಿ ಅನಿವಾರ್ಯವಾಗಿ ರಸ್ತೆಯಲ್ಲಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಳ್ಳಲ್ಪಡದಿರುವ ಸನ್ನಿವೇಶ ನಿರ್ಮಾಣವಾಗಬೇಕಾದರೆ ನಮ್ಮ ಮಾಧ್ಯಮದ ಪರವಾಗಿ ಕೆಲವು ಸಲಹೆಗಳನ್ನು ಸರ್ಕಾರದ ಜನಪ್ರತಿನಿಧಿಗಳ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ನೀಡಬಯಸುತ್ತೇವೆ. ಮೊದಲನೆಯದಾಗಿ, ಅಂಗವಿಕಲರ ಸಮೀಕ್ಷೆ. ಪ್ರತಿ ಜಿಲ್ಲಾಡಳಿತ ತನ್ನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸ್ಪಷ್ಟವಾದ ನಿಖರವಾದ ದಿವ್ಯಾಂಗರ ಜನಗಣತಿ ಪ್ರತಿ 5 ವರ್ಷಕ್ಕೊಮ್ಮೆಯಾದರೂ ನಡೆಸಿ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿ ಮಾಹಿತಿಯನ್ನು ಸಾರ್ವಜನಿಕಗೊಳಿಸಬೇಕು. ಎರಡನೆಯ ಸಲಹೆ, ಅಂಗವಿಕಲರಿಗೆ ಸ್ವಾವಲಂಬನೆ ಜೀವನಕ್ಕಾಗಿ ತರಬೇತಿ. ಪ್ರತಿಯೊಬ್ಬ ಅಂಗವಿಕಲರ ಆಸಕ್ತಿಗೆ, ಪ್ರತಿಭೆಗೆ, ಅಂದರೆ ಉದಾಹರಣಾರ್ಥವಾಗಿ ಸಂಗೀತ, ವಾದ್ಯ ಸಂಗೀತ, ನಟನೆ, ಕಾರ್ಯಕ್ರಮ ನಿರೂಪಣೆ, ಕರಕುಶಲ ವಸ್ತುಗಳ ತಯಾರಿಕೆ ಮುಂತಾದವುಗಳ ಅನುಗುಣವಾಗಿ ಆಯಾ ಕಲೆಗಳಲ್ಲಿ ನಿಪುಣರಾದ ಕಲಾವಿದರನ್ನು ನೇಮಿಸಿ ತರಬೇತಿಯ ಕಾರ್ಯಾಗಾರವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಬೇಕು. ಮೂರನೇ ಸಲಹೆ, ಯಶಸ್ವಿ ತರಬೇತಿ ನಂತರ ಕಲಾ ಪ್ರದರ್ಶನಕ್ಕೆ ವೇದಿಕೆ, ಕರಕುಶಲ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸಬೇಕು. ಪ್ರತಿಯೊಬ್ಬ ಅಂಗವಿಕಲನಿಗೂ ಯಶಸ್ವಿಯಾಗಿ ತರಬೇತಿಯನ್ನು ಪಡೆದ ನಂತರ ಕಡ್ಡಾಯವಾಗಿ ಯಾರ ಮೇಲೆಯೂ ಅವಲಂಬನೆ ಆಗದಂಥ ಆರ್ಥಿಕ ಸ್ವಾವಲಂಬನೆಯ ಬದುಕು ಸಾಗಿಸುವಂತಾಗಲು ಜಿಲ್ಲಾಧಿಕಾರಿಗಳು ಅಂಗವಿಕಲ ಕಲಾವಿದರಿಗೆ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳ ಕಾರ್ಯಕ್ರಮಗಳು ಹಾಗೂ ಸಮಾರಂಭಗಳ ಅಡಿಯಲ್ಲಿ ಆಯಾ ಜಿಲ್ಲೆಯ ತರಬೇತಿ ಪಡೆದ ದಿವ್ಯಾಂಗರಿಗೆ ಪ್ರಥಮ ಆದ್ಯತೆಯಾಗಿ
ಕಲಾ ಪ್ರದರ್ಶನಕ್ಕೆ ವೇದಿಕೆ, ವಸ್ತು ಪ್ರದರ್ಶನಗಳಲ್ಲಿ ಮಾರುಕಟ್ಟೆ ಒದಗಿಸಲು ಮತ್ತು ಕನಿಷ್ಠ ಗೌರವಧನ ಒದಗಿಸಲು ಆದೇಶಿಸಬೇಕು. 4ನೇ ಸಲಹೆ, ದಿವ್ಯಾಂಗರ ವ್ಯಾಪಾರ ವಹಿವಾಟಿಗೆ ಅಂಗಡಿಗಳ ವಿತರಣೆಯಲ್ಲಿ ಮೀಸಲಾತಿ. ಜಿಲ್ಲೆಯ ಪ್ರತಿ ಕೇಂದ್ರ ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ನಗರ ಆಡಳಿತದ ಮಾರುಕಟ್ಟೆಗಳಲ್ಲಿ ಕೆಲವು ಅಂಗಡಿಗಳನ್ನಾದರೂ ದಿವ್ಯಾಂಗರಿಗೆ ಮೀಸಲಿಡಬೇಕು. ಈ ಎಲ್ಲ ಉಪಕ್ರಮಗಳನ್ನು ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳ ಮೂಲಕ ಕೈಗೊಂಡರೆ ನಿಶ್ಚಯವಾಗಿ ಪ್ರತಿ ಜಿಲ್ಲೆಯ ದಿವ್ಯಾಂಗರೂ ಸಹ ಆತ್ಮಸನ್ಮಾನದ ಗೌರವಯುತ ಸ್ವಾವಲಂಬಿ ಜೀವನವನ್ನು ನಡೆಸಬಲ್ಲರು ಮತ್ತು ಆ ಮೂಲಕ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಈ ವರದಿಯಲ್ಲಿ ತೋರಿಸಿರುವಂತೆ ಸಾರ್ವಜನಿಕ ರಸ್ತೆಗಳಲ್ಲಿ ಸಾರ್ವಜನಿಕರಿಂದ ಆರ್ಥಿಕ ಸಹಾಯದ ಹಸ್ತ ಚಾಚುವುದು ತಪ್ಪಿಸಬಹುದು ಎನ್ನುವುದು ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಆಡಳಿತ ಮಂಡಳಿಯ ಸ್ಪಷ್ಟ ನಿಲುವು. ಹಾಗಿದ್ದರೆ ಕಾದು ನೋಡೋಣ, ನಮ್ಮ ಜಿಲ್ಲಾಡಳಿತ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತವಾಗುವುದೇ? ಮುಂದಿನ ಯಾವುದೇ ಬೆಳವಣಿಗೆಯನ್ನು ಬರಲಿರುವ ದಿನಗಳಲ್ಲಿ ಮುಂದಿನ ವರದಿಯಲ್ಲಿ ಬಿತ್ತರಿಸುತ್ತೇವೆ. ನಮ್ಮ ಈ ವರದಿಯ ಕುರಿತು ನಿಮ್ಮ ಸ್ಪಷ್ಟ ಅಭಿಪ್ರಾಯ, ಸಲಹೆ, ಸೂಚನೆ ಕಮೆಂಟ್ ಮೂಲಕ ಅಥವಾ ವಾಟ್ಸಪ್ ಸಂಖ್ಯೆಯಾದ 6363107122 6363107122 ಸಂಖ್ಯೆಗೆ ಸಂದೇಶ ಕಳಿಸುವ ಮೂಲಕ ತಿಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.